ಅಂಬುಗ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಮತ್ತು ಕಳಸ ಪ್ರತಿಷ್ಠಾಪನೆ. ಹಾಸನ ತಾಲೂಕಿನ ಅಂಬುಗ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನೆಯನ್ನು ಶ್ರೀಯುತ ಶ್ರೇಯಸ್ ಪಾಟೀಲ್ ಅವರು ಲೋಕಸಭಾ ಸದಸ್ಯರು ಹಾಸನ ಇವರು ಉದ್ದೇಶಿಸಿ ಮಾತನಾಡುತ್ತಾ, ಅಂಬುಗ ಗ್ರಾಮದಲ್ಲಿ ಇಂತಹ ಅದ್ಭುತವಾದ ಶನಿದೇವರ ದೇವಸ್ಥಾನವನ್ನು ನಿರ್ಮಿಸಿರುವುದು ಸಂತೋಷಕರ ವಿಚಾರ. ನಾವೆಲ್ಲರೂ ಶನೇಶ್ವರ ಸ್ವಾಮಿ ದೇವರಿಗೆ ಪಾತ್ರರಾಗಬೇಕು. ಗ್ರಾಮದ ಎಲ್ಲ ಜನರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಈ ಸಂದರ್ಭದಲ್ಲಿ ಹಾರೈಸಿದರು. ವಿಶೇಷವಾಗಿ ಕಳಸ ಪ್ರತಿಷ್ಠಾಪನೆಯನ್ನು ಶ್ರೀಯುತ ಚನ್ನಪ್ಪನವರು, ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಇವರು ದೇವಸ್ಥಾನಕ್ಕೆ ಅಪಾರವಾದ ಕೊಡುಗೆಯನ್ನು ಸಹ ನೀಡಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ದೊರೆಸ್ವಾಮಿಯವರು ಸುದ್ದಿ ವಾಹಿನಿಯ ಜೊತೆ ಮಾತನಾಡುತ್ತಾ, ಶ್ರೀ ಶನೇಶ್ವರ ಸ್ವಾಮಿ ಅನುಷ್ಠಾನ ಸಮಿತಿ ಅಂಬುಗ ಗ್ರಾಮದ ವತಿಯಿಂದ ದೇಗುಲದ ಉದ್ಘಾಟನೆಯನ್ನು ಇಂದು ಅದ್ದೂರಿಯಾಗಿ ಉದ್ಘಾಟಿಸಿದ್ದಾರೆ. ಇದಕ್ಕೆ ಕಾರಣಕರ್ತರುಗಳೆಂದರೆ ನಮ್ಮ ಗ್ರಾಮದವರು ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಸೇರಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂಬುಗ ಗ್ರಾಮದ ಜನರ ಆಸೆಯಂತೆ ಇವತ್ತು ಈ ಶನೇಶ್ವರ ದೇವರ ದೇವಸ್ಥಾನದ ಜೀರ್ಣೋದ್ಧಾರವು ಅದ್ದೂರಿಯಾಗಿ ನಡೆದಿರುವುದು ಬಹಳ ಸಂತೋಷಕರ ವಿಚಾರ. ಎಲ್ಲ ಗ್ರಾಮದ ಭಕ್ತಾದಿಗಳಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ಇದೇ ವೇಳೆ ಹಾಸನದ ಮಾಜಿ ಶಾಸಕರಾದ ಶ್ರೀಯುತ ಪ್ರೀತಂ ಗೌಡ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಅನುಗ್ರಹ ಪಡೆದರು. ಎಲ್ಲ ಭಕ್ತಾದಿಗಳಿಗೆ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಸಹ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಮೇಶ್, ಶ್ರೀ ದೊರೆಸ್ವಾಮಿ, ದೇವಾಲಯದ ಅರ್ಚಕರು, ಎಲ್ಲ ರಾಜಕೀಯ ನಾಯಕರು ಹಾಗೂ ಅಂಬಗ ಗ್ರಾಮಸ್ಥ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದ ಶನಿ ದೇವರ ದರ್ಶನ ಪಡೆದರು. ವರದಿ ಶಾಂತ ನಿಲುವಾಗಿಲು. ಶ್ರೀ ಶನೇಶ್ವರ ಸ್ವಾಮಿ ಪ್ರತಿಷ್ಠಾನ ಸಮಿತಿ ಅಂಬುಗದ ವತಿಯಿಂದ ಶ್ರೀ ಶನೇಶ್ವರ ಸ್ವಾಮಿಯವರ ದೇಗುಲದ ಉದ್ಘಾಟನಾ ಕಾರ್ಯಕ್ರಮವನ್ನು ಈ ದಿನ 31ನೇ ತಾರೀಖಾದ ಶನಿವಾರ ಸುಸೂತ್ರವಾಗಿ ವೈಭವದಿಂದ ಅಂಬುಗ ಗ್ರಾಮದಲ್ಲಿ ಅಂಬುಗದ ಗ್ರಾಮಸ್ಥರ ಆಶಯದಂತೆ ಹಾಗೂ ಅವರೆಲ್ಲರ ಪರಿಶ್ರಮದಿಂದ ಶ್ರೀ ಶನೇಶ್ವರ ಸ್ವಾಮಿಯವರ ದೇಗುಲದ ನಿರ್ಮಾಣ ಕಾರ್ಯ ಹಾಗೂ ಉದ್ಘಾಟನಾ ಕಾರ್ಯ ಸುಸೂತ್ರವಾಗಿ ನಡೆದಿದೆ. ಹಾಗೂ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಮಳೆ ಬೆಳೆ ಹಾಗೂ ಉತ್ತಮವಾದ ಆರೋಗ್ಯವನ್ನು ನೀಡಿ ದನಕರುಗಳಿಗೆ ಉತ್ತಮವಾದ ಆರೋಗ್ಯವನ್ನು ನೀಡಿ ಕಾಪಾಡಲಿ ಭಗವಂತ. ಎಲ್ಲರನ್ನೂ ಕಾಪಾಡಲಿ. ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯ ಸದ್ಗತಿಯನ್ನು ಒದಗಿಸಲಿ ಅಂತ ಕೇಳ್ಕೊಂತ ಎಲ್ಲರಿಗೆ ಅಂತ ಕೇಳ್ಕೊಂತ ಗ್ರಾಮದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಕಳಸ ಪ್ರತಿಷ್ಠಾಪನೆಯನ್ನು ಕಾರ್ಯಕ್ರಮವನ್ನು ಮಾಡಿದರೆ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನೆರವೇರಿಸಿಕೊಟ್ಟಂಥ ನಮ್ಮ ಯಾರೇ ಅಧಿಕಾರಿಗಳಾಗಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಸ್ವಾಗತವನ್ನು ಕೋರಿ ಸುಖ ಸಮೃದ್ಧಿಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಎಂ ಪಿಗಳು ಎಲ್ಲರೂ ಕೂಡ ಒಂದು ಹಣಕಾಸಿನಲ್ಲಾಗಲಿ ಎದುರಿನಿಂದಾಗಲಿ ಎಲ್ಲರೂ ಹೆಲ್ಪ್ ಮಾಡಿಕೊಟ್ಟು ನಮಗೆ ಇದೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಒಂದು ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ನಾನು ಈ ಮುಖಾಂತರ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಊರಿನಲ್ಲಿ ಇದೊಂದು ಕುಗ್ರಾಮ, ದೇವಸ್ಥಾನ ಇಲ್ಲದಂಗೆ ಆಗಿತ್ತು. ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಒಂದು ಯಶಸ್ವಿ ಅಂತೇಳಿ ನಾನು ಈ ಮೂಲಕ ಈ ದಿನ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಅಂಬುಗ ಗ್ರಾಮದಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲಾ ಲೋಕಸಭಾ ಸದಸ್ಯರು ಕೂಡ ಭಾಗವಹಿಸಿದ್ರು. ಹಾಗೆ ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ರಾಜಕೀಯ ಸ್ಥಳೀಯ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯಲ್ಲಿ ಅಂಬುಗ ಗ್ರಾಮದ ಕಿತ್ತಾನಗಡಿನಲ್ಲಿರ್ತಕ್ಕಂಥ ಶ್ರೀ ಶನೇಶ್ವರ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಗ್ರಾಮದ ಸಹಕಾರ, ಹಿರಿಯರ ಸಹಕಾರ, ಎಲ್ಲರ ಸಹಕಾರದಿಂದ ಇವತ್ತು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆರ್ಥಿಕವಾಗಿ ತನು ಮನ ಧನ ಸಹಾಯವನ್ನು ಮಾಡಿ ಇವತ್ತು ಗ್ರಾಮದ ಶ್ರೇಯಸ್ಸಿಗೋಸ್ಕರ, ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಮುಖ್ಯವಾಗಿ ಈ ದೇವಸ್ಥಾನದ ಒಂದು ಸ್ಥಳಕ್ಕಾಗಿ ಅಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಾಗರತ್ನ ಸೋಮಣ್ಣ ಅವರು ಪಂಚಾಯತಿನಲ್ಲಿ ಅನುಮೋದನೆಯನ್ನು ಮಾಡಿ ಇಲ್ಲಿಗೆ ಜಾಗನ ನೀಡಿದರು. ಅದಾದ ನಂತರದಲ್ಲಿ ಗ್ರಾಮದವರೆಲ್ಲರೂ ಕೂಡ ಸೇರಿ
ಈ 1 ಗುಂಟೆಯನ್ನು ಸರ್ಕಾರದ ಮಟ್ಟದಲ್ಲಿ ಮಂಜೂರು ಮಾಡಿಸಿ ಈ ಒಂದು ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ. ಇದು ಅಂಬೋಗ ಗ್ರಾಮಸ್ಥ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಸಲ್ಲಬೇಕಾದಂಥ ಒಂದು ಸದ್ಕಾರ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಗ್ರಾಮದಿಂದ ಸುತ್ತಮುತ್ತಲ ಗ್ರಾಮದವರೆಲ್ಲರೂ ಕೂಡ ಸೇರಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಾಗಿಯಾಗಿದ್ದಾರೆ. ಭಗವಂತ ಅವರಿಗೆ ಎಲ್ಲೋ ರೀತಿಯಲ್ಲೂ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಈ ವಿರಾಮ ಹೇಳ್ತೀನಿ. ಮಲ್ಲೇಶ್ ಅಂಬುಗ ದಸಂಸ ರಾಜ್ಯ ಸಂಘ